ಇಷ್ಟು ದಿವಸ ಪಿ ಎಫ್ ವಿತ್ಡ್ರಾ ಮಾಡಬೇಕಂದ್ರೆ ತುಂಬಾನೇ ಪ್ರೋಸೆಸ್ ಇತ್ತು. ಇನ್ನು ಮುಂದೆ ತುಂಬಾ ಸುಲಭವಾಗಿ ಪಿ ಎಫ್ ಹಣವನ್ನ ವಿತ್ಡ್ರಾ ಮಾಡ್ಕೊಳ್ಬಹುದು. ಇದಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಮೊಬೈಲ್ ಆಪ್ ಮತ್ತೆ ಒಂದು ಡೆಬಿಟ್ ಕಾರ್ಡ್ ಅನ್ನು ನೀಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ರೀಸೆಂಟ್ ಆದ ಅಪ್ಡೇಟ್ ಏನಂತಂದ್ರೆ ನಿಮ್ಮ ಪಿ ಎಫ್ ಅಮೌಂಟ್ ಅನ್ನ UPI ಮುಖಾಂತರ ಸಹ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು. ಈ ಕುರಿತಾದಂತೆ ತುಂಬ ಲೇಟೆಸ್ಟ್ ಅಪ್ಡೇಟ್ಸು ತುಂಬ ವೆಬ್ಸೈಟ್ಸಲ್ಲಿ ಮತ್ತು ನ್ಯೂಸ್ ಚಾನೆಲ್ಸಲ್ಲಿ ಪಬ್ಲಿಷ್ ಆಗಿದೆ ಆಲ್ರೆಡಿ. ಆದರೆ ಯಾವಾಗಿಂದ ಈ PF ಅಮೌಂಟನ್ನು ATMನಲ್ಲಿ ವಿತ್ಡ್ರಾ ಮಾಡ್ಕೊಳ್ಬೋದು, ಹಾಗೆಯೇ ಎಷ್ಟು ಅಮೌಂಟನ್ನು ನಾವು ATM ಮುಖಾಂತರ ವಿತ್ಡ್ರಾ ಮಾಡ್ಕೊಳ್ಬೋದು, ಹಾಗೆಯೇ UPI ಮುಖಾಂತರ ವಿತ್ಡ್ರಾ ಮಾಡ್ಕೊಳ್ಳೋದು ನಿಜಾನ, ಅದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಹಾಗೆಯೇ PF ವಿತ್ಡ್ರಾವಲ್ಗೆ ನೀವು KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ PFO ಪೋರ್ಟಲ್ನಲ್ಲಿ. KYC ಕಂಪ್ಲೀಟ್ ಮಾಡೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನು, ಅದನ್ನು ಹೇಗೆ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ PFO ಜನಗಳಿಗೆ ಉಪಯೋಗ ಆಗಬೇಕು ಅಂತೇಳಿ ಅವರ ವ್ಯವಸ್ಥೆಯಲ್ಲಿ ತುಂಬಾ ಚೇಂಜಸನ್ನು ಜನರಿಗೆ ಅನುಕೂಲ ಆಗೋ ಥರ ತೊಗೊಂಬರ್ತಾ ಇದ್ದಾರೆ. ಮೊದಲೆಲ್ಲ PF ವಿತ್ಡ್ರಾ ಮಾಡಬೇಕಂತಂದರೆ ನಾವು ಫಾರ್ಮ್ ಫಿಲ್ ಮಾಡಿ PF ಆಫೀಸ್ಗೆ ಹೋಗಿ ಅಲ್ಲೇ ನಾವು ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗಿತ್ತು. ನಂತರ ಕೆಲವು ದಿನಗಳ ನಂತರ ಏನು ಹೊಸ ರೂಲ್ಸ್ ಏನು ಬಂತು ಅದರಲ್ಲಿ ಆನ್ಲೈನಲ್ಲೇ ನಾವು KYCನ ಕಂಪ್ಲೀಟ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನಾವು ಅಮೌಂಟ್ಗೆ PFಗೆ ಅಪ್ಲೈ ಮಾಡಿದ್ರೆ ಆ PF ಅಮೌಂಟು 45 ಡೇಸ್ ಒಳಗಡೆ ನಮ್ಮ ಅಕೌಂಟ್ಗೆ ಬಂದು ಬೀಳ್ತಾ ಇತ್ತು. ಇದರಲ್ಲಿ ಎರಡು ರೀತಿ ಇತ್ತು. ಒಂದು ಕಂಪ್ಲೀಟ್ ಸೆಟಲ್ಮೆಂಟು, ಅಂದರೆ ಕಂಪ್ಲೀಟ್ ಸೆಟಲ್ಮೆಂಟ್ ಆಗಬೇಕು ಅಂತಂದರೆ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಕಂಪ್ನಿ ಬಿಟ್ಟಾಗ ಅಥವಾ ನಿಮ್ಮ ಸರ್ವಿಸ್ ಕಂಪ್ಲೀಟ್ ಆದಾಗ ಕಂಪ್ಲೀಟ್ PF ವಿತ್ಡ್ರಾವಲ್ಗೆ ಅಪ್ಲೈ ಮಾಡ್ಬೋದಾಗಿತ್ತು. ಅದ್ರ ಜೊತೆಲೇ ನಮಗೇನಾದರೂ PF ಅಡ್ವಾನ್ಸ್ ಏನಾದರೂ ಬೇಕು ಅಂತಂದರೆ ಎಮರ್ಜೆನ್ಸಿ ಸಿಚುವೇಶನ್ಸ್ನಲ್ಲಿ 5 ವರ್ಷಕ್ಕೆ 3 ಸಾರಿ ಆ ಥರ PF ಅಡ್ವಾನ್ಸ್ ಆಗಿ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗಿತ್ತು. PF ಅಡ್ವಾನ್ಸ್ ಏನಾದರೂ ಬೇಕು ಅಂತಂದರೆ ನಾವೇನಾದರೂ ಡೀಟೇಲ್ಸ್ ಅಪ್ಡೇಟ್ ಮಾಡಿ ರೀಸನ್ಸ್ನ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮ್ಮ PF ಅಮೌಂಟಲ್ಲಿ ಟೋಟಲ್ 90% ಅಷ್ಟು PF ಅಡ್ವಾನ್ಸ್ ಆಗಿ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಇದೇ ರೀತಿ ರೀಸೆಂಟಾಗಿ ಕೇಂದ್ರ ಸರ್ಕಾರದವರು PF ವಿತ್ಡ್ರಾವಲ್ನ ಇನ್ನೂ ಈಸಿ ಪ್ರೋಸೆಸ್ ಮಾಡಬೇಕು ಅಂತೇಳಿ ಒಂದು ATM ಕಾರ್ಡ್, ಅಂದರೆ ಡೆಬಿಟ್ ಕಾರ್ಡ್ ಥರ ಒಂದು ಕಾರ್ಡನ್ನು ಕೊಡಲಾಗುತ್ತೆ EPFO ಕಡೆಯಿಂದ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ATMನಲ್ಲೇ ಹಣ ಡ್ರಾ ಮಾಡ್ಬೋದು, ಅಂದರೆ ನಮ್ಮ PF ಅಕೌಂಟಿಂದ ಡೈರೆಕ್ಟಾಗಿ ದುಡ್ಡನ್ನ ತೆಗಿಬೋದು. ಇದೇ ವರ್ಷ ಮೇ ಅಥವಾ ಜೂನ್ ತಿಂಗಳಿನಲ್ಲಿ ಈ ಪ್ರೋಸೆಸ್ನ ಇಂಪ್ಲಿಮೆಂಟ್ ಮಾಡಲಿದ್ದಾರೆ. ಸೊ ಆ ಟೈಮ್ ಅಷ್ಟರೊಳಗಡೆ ಒಂದು ಮೊಬೈಲ್ ಆ್ಯಪ್ನ ತೊಗೊಂಡು ಬಂದು ಹಾಗೆ ಡೆಬಿಟ್ ಕಾರ್ಡ್ ಆಪ್ಷನನ್ನು ಆ ಟೈಮ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಎಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರೋಸೆಸ್ಸನ್ನು EPFO 3.0 ಮುಖಾಂತರ ಎಲ್ಲ EPFO ಚಂದಾದಾರರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತೀವಿ ಅಂತೇಳ್ಬಿಟ್ಟು ಸೆಂಟ್ರಲ್ ಸಚಿವರಾದಂತಹ ಮನ್ಸೂರ್ ಮಾಂಡವಿಯಾ ಅವರು ಹೇಳಿಕೆ ನೀಡಿದ್ದಾರೆ. ಈ ಪ್ರೋಸೆಸ್ ಮುಖಾಂತರ ತುಂಬ ಜನಕ್ಕೆ ಯೂಸ್ಫುಲ್ ಆಗೋದೇ ಅಲ್ಲದೆ ಇಷ್ಟು ದಿನ PFನ ವಿತ್ಡ್ರಾ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ದೆ ಎಲ್ಲ ಜನರಿಗೆ ಈಸಿಯಾಗಿ ಅಕೌಂಟಿಂದ ದುಡ್ಡು ತೆಗಿಯೋ ಥರ ATM ಕಾರ್ಡನ್ನು ಯೂಸ್ ಮಾಡಿ ಹೋಗಿ ಡೈರೆಕ್ಟಾಗಿ ಕಾರ್ಡ್ ಯೂಸ್ ಮಾಡಿಕೊಂಡು ATM ಮುಖಾಂತರ ದುಡ್ಡನ್ನು ಡ್ರಾ ಮಾಡ್ಬೋದು. ಎಲ್ಲ ಬ್ಯಾಂಕ್ ATM ಮುಖಾಂತರ ದುಡ್ಡನ್ನು ಡ್ರಾ ಮಾಡಬೇಕು ಅಂತಂದರೆ ಅದಕ್ಕೆ RBIಯಿಂದ ಸೆಂಟ್ರಲೈಸ್ಡ್ ಅಪ್ರೂವಲ್ ಬೇಕಾಗುತ್ತೆ. ಸೊ ಆ ಅಪ್ರೂವಲ್ಗೆ ಅಪ್ಲೈ ಮಾಡಿ ಆ ಅಪ್ರೂವಲ್ ಬರ್ತಾ ಇದ್ದಂಗೆ EPFO 3.0 ಮುಖಾಂತರ ಡೆಬಿಟ್ ಕಾರ್ಡನ್ನು ಜನರಿಗೆ ಕೊಟ್ಟು ಆ PF ವಿತ್ಡ್ರಾ ಮಾಡೋದಕ್ಕೆ ಡೈರೆಕ್ಟ್ ಆಪ್ಷನ್ ನೀಡಲಾಗುತ್ತೆ. ಈ ರೀತಿಯ ವಿತ್ಡ್ರಾವಲ್ ಆಪ್ಷನ್ ಬಂದಾಗ ನಾವು ಆ ATM ಕಾರ್ಡ್ ಯೂಸ್ ಮಾಡಿ ಎಷ್ಟು ಅಮೌಂಟನ್ನು PF ಅಕೌಂಟ್ನಿಂದ ವಿತ್ಡ್ರಾ ಮಾಡ್ಬೋದು ಅನ್ನೋ ಕ್ವಶನ್ ಎಲ್ರಿಗೂ ಬಂದೇ ಬರುತ್ತೆ. ಈಗಾಗಲೇ ಇದ್ದ ರೂಲ್ ಪ್ರಕಾರ PF ಅಡ್ವಾನ್ಸನ್ನು ಡ್ರಾ ಮಾಡಬೇಕು ಅಂದರೂ ಸಹ ನಾವು ಕಂಪ್ಲೀಟ್ ಅಮೌಂಟನ್ನು ಡ್ರಾ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಸೊ 90%ವರೆಗೂ ಮಾತ್ರ ಆ ಅಮೌಂಟನ್ನು ಡ್ರಾ ಮಾಡೋದಕ್ಕೆ ಅವಕಾಶ ಇತ್ತು. ಸೊ ಈಗ ಈ ಥರ ATM ಮುಖಾಂತರ ಡ್ರಾ ಮಾಡೋದಕ್ಕೂ ಸಹ EPFO ಖಂಡಿತವಾಗಿ 100% ವಿತ್ಡ್ರಾ ಮಾಡೋದಕ್ಕೆ ಆಪ್ಷನನ್ನು ಕೊಡೋದಿಲ್ಲ. ಇದನ್ನು ಸಹ ಲಿಮಿಟೆಡ್ ಆಗಿ ಆ ಅಮೌಂಟನ್ನು ಡ್ರಾ ಮಾಡೋದಕ್ಕೆ ಆಪ್ಷನನ್ನು ಕಂಟ್ರೋಲ್ ಮಾಡ್ತಾರೆ. ಆದರೆ ಒಂದು ಪಾಸಿಟಿವ್ ಥಿಂಗ್ ಏನು ಅಂತಂದರೆ ಈ ಹಿಂದೆ ನಾವು PF ಅಡ್ವಾನ್ಸನ್ನು ಡ್ರಾ ಮಾಡಬೇಕು ಅಂತಂದರೆ ತುಂಬ ಅಪ್ರೂವಲ್ಸ್ ಬೇಕಾಗಿತ್ತು. ನಾವು ಅಪ್ಲೈ ಮಾಡಿದ್ದಾದಮೇಲೆ 45 ಡೇಸ್ ಆಗ್ತಿತ್ತು. ಕೆಲವೊಂದು ಸತಿ 1 ವೀಕು 2 ವೀಕ್ಸಲ್ಲೂ ಸಹ ಅದು ಅಪ್ರೂವಲ್ ಕಂಪ್ಲೀಟ್ ಆಗಿ ನಮ್ಮ ಅಕೌಂಟ್ಗೆ ದುಡ್ಡು ಬರ್ತಾಯಿತ್ತು. ಆದರೆ ಇನ್ನು ಮುಂದೆ ಈ ರೀತಿಯ ಅಪ್ರೂವಲ್ಸ್ ಏನು ಬೇಕಾಗಿರೋದಿಲ್ಲ. ಇಲ್ಲ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಿಲ್ಲ ಅಂದರೆ ಫಾರ್ಮ್ ಫಿಲ್ ಮಾಡೋದು ಅಥವಾ ಹೋಗಿ ಆಫೀಸ್ಗೆ ಹೋಗಿ ಅಲ್ಲಿ ನಾವು ಅಪ್ಲೈ ಮಾಡೋದು, ಅಲ್ಲಿ ಅಪ್ರೂವಲ್ಸ್ ವೆಯ್ಟ್ ಮಾಡೋದು, ಈ ರೀತಿಯ ಎಲ್ಲ ಟೆನ್ಷನ್ಸಿಂದನೂ ಜನರಿಗೆ ಫ್ರೀ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿದೆ. ಇದರ ಜೊತೆಗೆ ಕಾರ್ಮಿಕ ಸಚಿವರಾದಂತಹ ಮನ್ಸುಖ್ ಮಾಂಡವಿಯಾ ಅವರು ಹಲವಾರು ಅಂಶಗಳನ್ನು ಹೈಲೈಟ್ ಮಾಡಿದ್ದಾರೆ ಅವರ ಪತ್ರಿಕಾಗೋಷ್ಠಿಯಲ್ಲಿ. 2009ರಿಂದ 2024 ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 1719 ಕೋಟಿ ವ್ಯಕ್ತಿಗಳು ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಇದು UPA ಸರ್ಕಾರದ ಅವಧಿಯಲ್ಲಿ ಪಡೆದ ಉದ್ಯೋಗಗಳಿಗಿಂತ 6 ಪಟ್ಟು ಹೆಚ್ಚಳವಾಗಿದೆ.
ಇದರ ಜೊತೆಗೇನೆ 2023-2024 ಅವಧಿಯಲ್ಲಿ ರಾಷ್ಟ್ರವ್ಯಾಪ್ತಿ ಸರಿಸುಮಾರು 4.6 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗಿದೆ ಅಂತೇಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ EPFO 3.0 ಮುಖಾಂತರ ಈ ಡೆಬಿಟ್ ಕಾರ್ಡನ್ನು ಯೂಸ್ ಮಾಡಿ ಅಮೌಂಟನ್ನು ವಿತ್ಡ್ರಾ ಮಾಡೋದು ಎಲ್ಲ EPFO ಚಂದಾದಾರರಿಗೆ ಉಪಯೋಗ ಆಗೋದ್ರ ಜೊತೆಗೆ ಜನರಿಗೆ ತಾವು ಕಷ್ಟಪಟ್ಟು ದುಡ್ದಿರೋ ಹಣ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗೋದಕ್ಕೆ, ಹಾಗೆಯೇ ಈ ಹಿಂದೆ ಇದ್ದಂತಹ PF ವಿತ್ಡ್ರಾವಲ್ಗೆ ಅಪ್ರೂವಲ್ ಸಮಸ್ಯೆ ಏನಿತ್ತು ಅದನ್ನು ಸಹ ಈಸಿ ಮಾಡಿಕೊಡಲಾಗಿದೆ. ಸೊ ಇದನ್ನು ಅನುಷ್ಠಾನ ಆಗ್ತಾ ಇದ್ದಂಗೆ ಉಪಯೋಗ ಪಡೆದುಕೊಳ್ಬೇಕು ಅಂತಂದರೆ ಈಗಲೇ ನೀವು EPFOಗೆ ನಿಮ್ಮ UAN ಮುಖಾಂತರ ಲಾಗಿನ್ ಮಾಡಿ ಈಗಲೇ KYCಯನ್ನು ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ. EPFನ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತಂದರೆ ಆನ್ಲೈನ್ ಮುಖಾಂತರ ನೀವು KYCಯನ್ನು ಕಂಪ್ಲೀಟ್ ಮಾಡೋದು ಕಡ್ಡಾಯವಾಗಿದೆ. EPFOಗೆ ಲಾಗಿನ್ ಆಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಎಂಟರ್ ಮಾಡಿ ಅದರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ, ಹಾಗೆಯೇ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿದಾಗ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇದೆ ಆ ನೇಮ್ಸು ನಿಮ್ಮ EPFO ಅಲ್ಲಿ ಏನು ನೇಮ್ ಇದೆ ಆ ನೇಮ್ ಜೊತೆ ಮ್ಯಾಚ್ ಆಗಬೇಕಾಗತ್ತೆ. ಈ ನೇಮ್ಸ್ ಏನಾದರೂ ಮ್ಯಾಚ್ ಆಗಿಲ್ಲ ಅಂತಂದರೆ ನೇಮ್ಸ್ ಮಿಸ್ ಮ್ಯಾಚ್ ಅಂತ ಎರರ್ ಬರುತ್ತೆ. ನೀವು ಆ ಥರ ನೇಮ್ಸ್ ಮಿಸ್ ಮ್ಯಾಚ್ ಬಂದಾಗ ನೀವು ನಿಮ್ಮ ಕಂಪ್ನಿಯಲ್ಲಿ, ಅಂದರೆ ನೀವು ಕೆಲಸ ಮಾಡ್ತಾ ಇರೋ ಕಂಪ್ನಿಯಲ್ಲಿ ಹೋಗಿ ನಿಮ್ಮ HR ಗೆ ಇನ್ಫಾರ್ಮ್ ಮಾಡಿ ಅವ್ರ ಹತ್ರ ನೀವು ನೇಮ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಅದಾದಮೇಲೆ ನೀವು ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿ ಅಟ್ಯಾಚ್ಮೆಂಟ್ಸನ್ನು ನಿಮ್ಮ ಕಂಪ್ನಿ ಕಡೆಯಿಂದ HRಸು ಹಾಗೆ EPFO ಕಡೆಯಿಂದ ಆ ಡಾಕ್ಯುಮೆಂಟ್ಸ್ ಎಲ್ಲ ವ್ಯಾಲಿಡ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ. ಈ ಎಲ್ಲ ಪ್ರೋಸೆಸ್ಗೂ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಈಗಲೇ ನೀವು ಆ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿ ಅಪ್ರೂವಲ್ನ ಕಂಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಈ ATM ವಿತ್ಡ್ರಾವಲ್ ಆಪ್ಷನ್ ಬಂದ ತಕ್ಷಣ ಅದರ ಉಪಯೋಗವನ್ನು ಪಡೆದುಕೊಳ್ಬಹುದು. ಹಾಗೆಯೇ UPI ಮುಖಾಂತರನೂ ಸಹ ಈ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬೋದು. ಹಾಗೆ UPI ಮುಖಾಂತರ ಈ ಪೇಮೆಂಟ್ಸನ್ನು ಮಾಡ್ಕೊಳ್ಬೋದು ಅನ್ನೋ ಸುದ್ದಿ ಏನು ಹರಿದಾಡ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಇಲ್ಲ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತೇಳಿ ನ್ಯೂಸ್ ಚಾನಲ್ಸ್ನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಾ ಇದೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನೆಕ್ಸ್ಟ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ EPFO ಯಾರ್ಯಾರಿಗೆ ಯೂಸ್ ಆಗುತ್ತೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿ.